ಹಾಯ್ ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಚಳಿಯಲ್ಲಿ ಬೇಗ ಎದ್ದು ಓದಬೇಕು ಅಂದರೆ ಒಂದು ಮೋಟಿವೇಶನ್ ಇರಬೇಕು, ಡೆಡಿಕೇಶನ್ ಇರಬೇಕು ಅಲ್ವಾ? ಹಾಗೆ ಟೈಮ್ ಕೂಡ ಅಷ್ಟೇ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ. ಡಿಸೆಂಬರ್ ಮುಗಿತಾ ಬಂತು. 25th ಕ್ರಿಸ್ಮಸ್ ಬಂದೋಯ್ತು. ಕ್ರಿಸ್ಮಸ್ಸಿಗೆ ತುಂಬ ಸ್ಕೂಲ್ಗಳಲ್ಲಿ ಹಾಲಿಡೇಸ್ ಇರುತ್ತೆ. ಹಾಗಾಗಿ ಮಕ್ಕಳು ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ನಮ್ಮ ಓದಿಗೋಸ್ಕರ ಮಕ್ಕಳನ್ನು ನಾವು ಎಲ್ಲೂ ಕರ್ಕೊಂಡು ಹೋಗದೆ ಇರೋಕ್ಕಾಗೋದಿಲ್ಲ, ಕರ್ಕೊಂಡು ಹೋಗಲೇಬೇಕು. ಆಗ ಒಂದು 7 ಡೇಸ್ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ 7 ಡೇಸ್ ವೇಸ್ಟ್ ಆಗುತ್ತೆ, ನ್ಯೂ ಇಯರಿಗೆ ಒಂದು 2 ಡೇಸ್ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಇರೋ ಪರಿಸ್ಥಿತಿಯಲ್ಲಿ ನಾವು ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಓದ್ಕೊಬೇಕಾಗತ್ತೆ. ಹಾಗೆ ಮೋಟಿವೇಶನ್ ತಗೊಳ್ಳೇಬೇಕು ನಾವು, ಬೇರೆ ದಾರಿನೇ ಇಲ್ಲ. ಇನ್ನೊಂದೇನು ಅಂತಂದರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಾವು ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಬೇಕಾಗತ್ತೆ. ಓಲ್ಡ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ವೀಡಿಯೋಸಲ್ಲಿ ತುಂಬ ಕ್ವೆಶ್ಚನ್ಸ್ ಅವೈಲಬಲ್ ಇದೆ. ಪಾಪ ತುಂಬ ಯೂಟ್ಯೂಬರ್ಸು ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದಾರೆ. ಅದನ್ನು ಅಟೆಂಡ್ ಮಾಡಿ, ಕ್ಲಾಸಸ್ನ ಕೇಳಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕ್ವೆಶ್ಚನ್ ಯಾವ ಥರ ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ಕುತ್ತೆ. ಇಲ್ಲ ಅಂತಂದರೆ ಕ್ವೆಶ್ಚನ್ನ ಹೇಗೆ ಓದ್ಕೊಂಡು ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ಐಡಿಯಾದಿಂದ ನಾವು ಈಸಿಯಾಗಿ ಕ್ವೆಶ್ಚನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಟೈಮ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಎಕ್ಸಾಮ್ನಲ್ಲಿ ಎಕ್ಸ್ಪೆಷಲಿ ಸೈಕಾಲಜಿ ತುಂಬಾ ಟಫ್ ಇರುತ್ತೆ. ಸೊ ಹಾಗಾಗಿ ಸೈಕಾಲಜಿ ಕ್ವೆಶ್ಚನ್ನ ನಾವು ಅರ್ಥ ಮಾಡ್ಕೊಂಡು ಓದ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.